ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಮಿನಿ ಲಾಕ್. ಇವತ್ತು NSS ಕ್ಯಾಂಪ್ ಕರ್ಕೊಂಡು ಹೋಗ್ತಿದ್ದಾರೆ ಕಾಲೇಜಿಂದ. ನಾನು ಕೂಡ ಹೋಗ್ತಾ ಇದ್ದೀನಿ. ನಂಗೆ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಬಕೆಟ್ ಅಂತೂ ನಾನು ತೊಗೊಂಡಿಲ್ಲ ಗುರು, ಜಗ್ ಮಾತ್ರ ತೊಗೊಂಡಿರೋದು. ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. NSS ಕ್ಯಾಂಪ್ಗೆ ಇವತ್ತು ಹೋಗ್ತಾ ಇದ್ದೀರಿ. ಇನ್ನೇನು 10:00ವರೆಗೆ ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸರ್ ಒಂದು 9:30ಗೆ ಇರಬೇಕು ಅಂತ ಅಂದ್ಕೊಂಡಿದ್ದು. ನಾವು ಹೋಗೋದಕ್ಕೆ 10:30 11 ಗಂಟೆ ಹಾಗೆ ಆಗುತ್ತೆ. ನಾನು NSS ಕ್ಯಾಂಪ್ ಅಂತ ಏನೋ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡಿನಿ ಗುರು. ನೋಡೋಣ ಯಾವ ಥರ ಹಿಡ್ತೀನೋ, ನನಗೂ ಗೊತ್ತಿಲ್ಲ ಯಾವ ಥರ ಅಡ್ಜಸ್ಟ್ ಆಗ್ತೀನೋ. ಸೆಲ್ಫಿ ಸ್ಟಿಕ್ ಬೇಕು ಅಂತ ತೊಗೊಂಡಿದ್ದೀನಿ, ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ. ಅಯ್ಯೋ ಇನ್ನೇನು ಕಾಲೇಜ್ ಹತ್ರ ಬಂದಿದ್ದೀರಿ. ನಮ್ಮ ಕ್ಲಾಸ್ ಹುಡುಗಿರಂತೂ ಒಂದು ವಾರಕ್ಕಾಗಷ್ಟು ಲಗೇಜ್ ತೊಗೊಂಬಂದ್ರಮ್ಮ, ಅಂದರೆ ವರ್ಷಕ್ಕಾಗಷ್ಟು ಬಟ್ಟೆಗಳು ತೊಗೊಂಬಂದಿನಿ. TT ಬಂದಿದೆ ಗಾಡಿ, ಎಲ್ಲನೂ ಕೂಡ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಹೀಗೆ ಕುತ್ಕೊಂಡು ನಮ್ಮ ಕ್ಲಾಸ್ ಹುಡುಗಿ ಸ್ನ್ಯಾಪ್ ಆಗ್ತಿದ್ದಾರೆ. ನಮ್ಮ ಲಾಸ್ಟ್ ನಮ್ಮ ರಂಜಿತ ಒಂದು ಫೋಸ್ ಕೊಟ್ಟಲು. ಯಾವ ಥರ ಇತ್ತು ಅಂದರೆ ನೆಕ್ಸ್ಟ್ ಯಾರು ಕೂಡ ಹತ್ರ ಫೋಸ್ ಕೊಡಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿ ಫೈನಲಿ ಬಂದು ರೀಚ್ ಆದ್ರಿ ಬೆಟ್ಟಲ್ಸೂರಿಗೆ. ನಾವು ಸ್ಟೇ ಆಗ್ತಾರೆ ಸಾಯಿ ವಿದ್ಯಾ ಮಂದಿರ ಸ್ಕೂಲಲ್ಲಿ. ಇವಾಗೇನು ಹೋಗ್ತಾ ಇದ್ರಿ ಲಗೇಜ್ ಎಲ್ಲ ತೊಗೊಂಡು ನಮ್ಮ ಕ್ಲಾಸವರೆಲ್ಲ. ತುಂಬ ತೂಕ ಇದ್ದ ಲಗೇಜು, ಬಟ್ ಆದರೂ ತೊಗೊಂಡೋಗ್ತಾರೆ. ಸಾಯಿ ಮಂದಿರ ಸ್ಕೂಲ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ, ಉಳ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇವಾಗೇನು ಊಟಕ್ಕೆ ಬಿಟ್ಟಿದ್ದಾರೆ, ತಟ್ಟೆ ತೊಗೊಂಡು ಎತ್ಕೊಂಡು ಹೋಗ್ತಾಯಿದ್ವಿ. ಸ್ಕೂಲ್ ಹತ್ರ ಬಂದ್ರಿ, ಗೌರ್ಮೆಂಟ್ ಸ್ಕೂಲ್ ಹತ್ರ ಇಲ್ಲೇ ಊಟ ಕೊಡ್ತಾ ಇರೋದು. ಇನ್ನು ಫ್ಲೈ ಆ್ಯಶನ್ಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಫಸ್ಟ್ ದಿನ ಅಷ್ಟೇನು ವರ್ಕ್ ಇರಲ್ಲಂತೆ, ಸೆಕೆಂಡ್ ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. NSS ಕ್ಯಾಂಪ್ ಸ್ಟಾರ್ಟ್ ಆಗಿದೆ. ಇವಾಗ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದಾರೆ. ನಾನು ಇವಾಗ ಪ್ರೇಯರ್ಗೆ ಅಂದರೆ ಸಾಂಗ್ಗಳು ಸೇರ್ಕೊಂಡಿದ್ದೀನಿ. ಇವಾಗೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಊಟ ಎಲ್ಲ ಕೊಟ್ಟಿದ್ದಾಯಿತು, ಆಲ್ಮೋಸ್ಟ್ ಎಲ್ಲನೂ ಆಯಿತು. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ, ವರ್ಕ್ಸ್ ಏನೇನಿರುತ್ತೆ ಅಂತ. ನಮ್ಮ ಗ್ರೂಪ್ ಟೀ ಸಪ್ಲೈ ಮಾಡ್ತಿದ್ದಾಳೆ. ನಮಗೆ ಒಂದು ಗ್ರೂಪ್ ಅಂತ ಮಾಡಿದ್ರು ಸರು. ಎಲ್ಲರ ಮನೆ ಹತ್ರ ಹೋಗಿ ನಾಳೆ ಯಾವ ಕ್ಯಾಂಪ್ ಇದೆ ಅಂತ ಹೋಗಿ ಹೇಳಬೇಕು ಅಂತ ಹೇಳಿದರು. ನಾವಂತೂ ಎಲ್ಲರ ಮನೆ ಹತ್ರ ಹೋಗಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ನನ್ನ ಈ ಕಾಲೇಜಲ್ಲಿ ಫಸ್ಟ್ NSS ಕ್ಯಾಂಪ್ ಡೇ ಇವತ್ತು ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲರ ಮನೆ ಹತ್ರನೂ ಕೂಡ ಹೇಳೋಕ್ಕೆ ಬಂದಿದ್ದೀರಿ. ನಾಳೆ 9 ಗಂಟೆಯಿಂದ 1:00ವರೆಗೂ ಕೂಡ ಕ್ಯಾಂಪ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ನಾನು ಕೂಡ ಹಿಂದೆ ಓಡಾಡ್ತಾ ಇದ್ದೀನಿ, ಬಟ್ ಏನೂ ಹೇಳ್ತಿಲ್ಲ. ಪ್ರತಿಯೊಂದು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಬಿಡಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.